ಗುಜರಾತಿನ ವಿಮಾನದ ಮೂಲಕವಾಗಿ 242 ಜನ ಇದ್ದಂತಹ ಫ್ಲೈಟ್ನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾನೆ. ಸೀಟ್ ನಂಬರ್ 11A ಯಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ ಮಾತ್ರ ಬದುಕಿ ಉಳಿದಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಇಷ್ಟು ದೊಡ್ಡ ದುರಂತದ ಸಂಭವಿಸಿದಂತಹ ಸಂದರ್ಭದಲ್ಲಿ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ದುರಂತ ಸಂದರ್ಭದಲ್ಲಿ ಕೂಡ ಕೇವಲ ಒಬ್ಬರು ಬದುಕಿ ಉಳಿದಿದ್ರು. ಇಲ್ಲೂ ಅಷ್ಟೇ ಒಬ್ಬರು ಬದುಕಿ ಉಳಿದಿದ್ದಾರೆ. ಎಮರ್ಜೆನ್ಸಿ ಗೇಟ್ನ ಮೂಲಕವಾಗಿ ಅವರು ಹೊರಗಡೆ ಬಿದ್ದಿದ್ದಾರೆ ಅನ್ನುವಂಥದ್ದು ಇರುವ ಮಾಹಿತಿ. ಮತ್ತು ಅವರೇನೇ ನಡ್ಕೊಂಡು ಬಂದು ನಂತರ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಈ ದುರಂತ ಸೀಟ್ ನಂಬರ್ 12 ನೋಡಿ, 11A ಯಲ್ಲಿದ್ದಂಥವ್ರು ಬದುಕುಳಿದ್ದಾರೆ. ಸೀಟ್ ನಂಬರ್ 12A ಯಲ್ಲಿ ಕುಳಿತಿದ್ದಂಥವರು ವಿಜಯ್ ರೂಪಾನಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ. ಅವರು ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. 242 ಜನರಲ್ಲಿ 241 ಜನ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ನೋಡಿ, ಇವರು ಈ ಒಂದು ದುರಂತದಲ್ಲಿ ಬದುಕಿ ಉಳಿದಂತಹ ವ್ಯಕ್ತಿ, ಈ ವಿಮಾನದಲ್ಲಿದ್ದಂಥದರಲ್ಲಿ ಬದುಕಿ ಉಳಿದಂತಹ ವ್ಯಕ್ತಿ. ಬಹುಶಃ ವಿಮಾನ ಉರುಳಿ ಬೀಳೋದಕ್ಕಿಂತ ಮುಂಚಿತವಾಗಿ ಅವರು ಹೊರಗಡೆ ಬೀಳೋದಕ್ಕೆ ಅವ್ರಿಗೆ ಆಗಿದೆ, ಅಥವಾ ವಿಮಾನ 2 ಭಾಗ ಆದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬಿದ್ದಿದ್ದಾರೆ, ಗೊತ್ತಿಲ್ಲ. ಇದೆಲ್ಲರ ಬಗ್ಗೆ ಡೀಟೇಲ್ಸ್ ಇದು ಸಿಗಬೇಕಾಗಿದೆ. ಆದರೆ ಅವರ ಮುಖಕ್ಕೆ ತೀವ್ರ ಗಾಯಗಳು ಕೂಡ ಆಗಿರುವಂಥದ್ದು ಈ ಸಂದರ್ಭದಲ್ಲಿ, ಅಂದರೆ ಅವರು ಕೆಳಗಡೆ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿನೇ ತೀವ್ರ ಗಾಯ ಆಗಿರುವಂಥದ್ದು ಕೂಡ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಬದುಕಿ ಉಳಿದಿದ್ದಾರೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಹುಶಃ ವಿಮಾನದ ಒಳಗಿನ ಪರಿಸ್ಥಿತಿ ಹೇಗಿತ್ತು ಈ ದುರಂತ ಸಂಭವಿಸೋದಕ್ಕಿಂತ ಮುಂಚಿನ ಬಹುತೇಕ 1 ನಿಮಿಷದ ಅವಧಿಯ ಒಳಗಡೆ ಇದೆಲ್ಲವೂ ಕೂಡ ನಡೆದು ಹೋಗಿದೆಯಲ್ಲ, ಈ 1 ನಿಮಿಷದ ಕಡೆಯ 1 ನಿಮಿಷದ ಅವಧಿಯಲ್ಲಿ ಬಹುಶಃ ಅವರು ಸೀಟ್ ನಂಬರ್ 11A ಯಲ್ಲಿದ್ದಂತಹ ಕಾರಣದಿಂದಾಗಿ ಅವರಿಗೆ ಹೊರ ಬೀಳೋದಕ್ಕೆ ಸಾಧ್ಯ ಆಗಿರಲೂಬಹುದು ಅನ್ನುವಂಥದ್ದು. ಅವರು ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗಬಹುದು. ರಮೇಶ್ ಅನ್ನುವಂಥವರು ಇಲ್ಲಿ ಬದುಕಿ ಬಂದಂತಹ ವ್ಯಕ್ತಿ ಸಾವನ್ನು ಗೆದ್ದು ಬಂದಿದ್ದಾರೆ. ನಿಜಕ್ಕೂ ಕೂಡ ಅದೃಷ್ಟಶಾಲಿ ಅವರು ಈ ಒಂದು ಸಾವನ್ನು ಗೆದ್ದು ಬಂದಿದ್ದಾರೆ. ಈ ಮಹಾ ದುರಂತದ ಸಂದರ್ಭದಲ್ಲಿ ಸಾವನ್ನು ಗೆದ್ದು ಬಂದಂತಹ ವ್ಯಕ್ತಿ ಇವರು. ಮೃತ್ಯುಂಜಯ ಅಂತ ಹೇಳ್ತೀವಲ್ಲ, ಆ ಸ್ವರೂಪದಲ್ಲಿ ಮೃತ್ಯುಂಜಯನಾಗಿ ಬಂದಂಥವರು ಇವರು ಆ ಮೃತ್ಯುವನ್ನು ಗೆದ್ದು ಬಂದಿದ್ದಾರೆ. ಸಾವಿನ ವಿಮಾನದಲ್ಲಿ ಇದ್ದಂತಹ ಇತರೆ ಪ್ರಯಾಣಿಕರು ಯಾರಿಗೂ ಕೂಡ ಅಲ್ಲಿ ಬಚಾವಾಗೋದಕ್ಕೆ ಬಹುತೇಕ ಅವಕಾಶವೇ ಇರಲಿಲ್ಲ. ಈಗ ಘಟನಾ ಸ್ಥಳಕ್ಕೂ ಕೂಡ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಅಮಿತ್ ಶಾ ಅವ್ರ ಜೊತೆಗೆ ಗುಜರಾತ್ನ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಭೂಪೇಂದ್ರ ಪಟೇಲ್ರು ಕೂಡ ಇದ್ದಾರೆ. ಇಬ್ಬರು ಈ ಒಂದು ಘಟನಾ ಸ್ಥಳಕ್ಕೆ, ಅಂದರೆ ಎಲ್ಲಿ ದುರಂತ ಆಗಿ ಆ ವಿಮಾನ ಕೆಳಗಡೆ ಉರುಳಿ ಬಿದ್ದಿದೆಯಲ್ಲ, ಆ ಹಾಸ್ಟೆಲ್ನ ಸಮೀಪಕ್ಕೆ ಅವರು ಕೂಡ ಕರ್ಕೊಂಡು ಹೋಗಿದ್ದಾರೆ. ವಿಮಾನದ ಅರ್ಧ ಭಾಗ, ಅಂದರೆ ಅದರ ಹಿಂಭಾಗ ಆ ಹಾಸ್ಟೆಲ್ನ ಕಟ್ಟಡದಲ್ಲಿ ಸಿಲುಕಿತ್ತು ಅಂತೇಳಿ. ಆದರೆ ಎಂಥದ್ದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ಬೋದು. ಮತ್ತು ಆ ಹಾಸ್ಟೆಲ್ನಲ್ಲಿ ಇದ್ದಂಥವ್ರು, ಈಗ ಗಾಯಾಳುಗಳನ್ನು ಯಾರನ್ನೆಲ್ಲ ಅಲ್ಲಿ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಓಡ್ತಾ ಇದ್ರಲ್ಲ ಸ್ಟ್ರೆಚರ್ಗಳಲ್ಲಿ, ಇವರೆಲ್ಲರೂ ಕೂಡ ವಿಮಾನದ ಹೊರಗಡೆ ಇದ್ದಂತಹ ಗಾಯಾಳುಗಳು. ಅಂದರೆ ಇಲ್ಲಿ ವಿಮಾನ ಬಿದ್ದಂತಹ ಸ್ಥಳದಲ್ಲಿ ಆದಂತಹ ದುರಂತದ ಸಂದರ್ಭದಲ್ಲಿ ಗಾಯಗೊಂಡಂಥವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ದುರಂತ ನಡೆದಂತಹ ವಿಮಾನದ ಒಳಗಿಂದ ತೆಗೆದಂಥದ್ದು ಬಹುತೇಕ ಎಲ್ಲವೂ ಕೂಡ ಮೃತದೇಹಗಳು, ಪಾರ್ಥಿವ ಶರೀರಗಳು, ಸಜೀವ ದಹನ ಆಗಿರ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಮಾತ್ರ ಹೊರಕ್ಕೆ ತೆಗೆಯಲಾಗಿತ್ತು. ಆ ವಿಮಾನ ಬೀಳುವಂತಹ ರಭಸದಲ್ಲಿ ಒಂದು ಮರ ಮತ್ತು ಒಂದು ಕಟ್ಟಡ, ಇವೆರಡಕ್ಕೂ ಕೂಡ ಅದು ಡಿಕ್ಕಿ ಹೊಡೆದಿರುವಂಥದ್ದು, ಆ ಮರ ಉರುಳಿ ಬಿದ್ದಿರುವಂತಹ ದೃಶ್ಯವು ಕೂಡ ಗೋಚರಿಸುತ್ತೆ. ಆ ಇಡೀ ದುರಂತದ ಪರಿಸ್ಥಿತಿಯನ್ನು ನಾವಿಲ್ಲಿ ಅವಲೋಕನ ಮಾಡಬಹುದು. ಹೇಗಾಯಿತು, ಏನಾಯಿತು, ಯಾವ ಸ್ವರೂಪದಲ್ಲಿ ದುರಂತ ಸಂಭವಿಸಿತು, ಬಹುಶಃ ಇದರ ಬಗ್ಗೆ ತನಿಖೆಯ ನಂತರ ಗೊತ್ತಾಗುತ್ತೆ. ಯಾಕಂದರೆ DGCA ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡಿಸುತ್ತೆ. ಯಾವ ಸ್ವರೂಪದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನೋದರ ಬಗ್ಗೆ ನಮ್ಮ ವಿಮಾನಯಾನ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡಿಸುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ ನಿಜಕ್ಕೂ ಏನಾಯಿತು, ಆ 2 ನಿಮಿಷಗಳು ಟೇಕ್ ಆಫ್ ಆದ ನಂತರ ಏನಾಗಿದೆ. ವಿಮಾನ ನಿರ್ದಿಷ್ಟ ವೇಗದಲ್ಲಿ ಹೋಗಿದ್ದಿರ್ತಿದ್ರೆ, ಅದು ತನ್ನ ಪಥವನ್ನು ಸರಿಯಾಗಿ ಅನುಸರಿಸಿದ್ದಿರ್ತಿದ್ರೆ ಅದು ಅಷ್ಟೊತ್ತಿಗಾಗಲೇ ಕನಿಷ್ಠ 1,000 ಅಡಿಗಿಂತ ಮೇಲಕ್ಕೆ ತಲುಪಬೇಕಾಗಿತ್ತು. ಆದರೆ ಕೇವಲ 645 ಅಡಿಯವರೆಗೆ ಮಾತ್ರ ತಲುಪಿದಂಥ ವಿಮಾನ ಅಲ್ಲಿಂದ ಏನು ಕ್ರಾಶ್ ಲ್ಯಾಂಡಿಂಗ್ ಕಡೆಗೆ ಹೋಗುತ್ತೆ. ಅಂದರೆ ದುರಂತ ಅಂತ್ಯದ ಕಡೆಗೆ ಅದು ಹೋಗುತ್ತೆ. ಆ ದುರಂತ ಅಂತ್ಯದ ಕಡೆಗೆ ಅದು ನೆಲಕ್ಕಪ್ಪಳಿಸೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ನಿಜಕ್ಕೂ ಪೈಲಟ್ ಅದನ್ನು
ಸೇಫ್ ಪ್ಲೇಸಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ನಿಂದ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಪ್ರತಿ ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ ಕಡೆಯಿಂದ 1 ಕೋಟಿ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿದೆ. ಇದು ಸರ್ವೇ ಸಾಮಾನ್ಯವಾಗಿ ವಿಮಾನ ದುರಂತಗಳಲ್ಲಿ ಈ ರೀತಿಯಾದಂಥ ಒಂದು ಇನ್ಶೂರೆನ್ಸ್ ಕೂಡ ಇರುತ್ತೆ. ಅಂತಹ ಮೃತರ ಕುಟುಂಬಗಳಿಗೆ ಕೊಡಲೇಬೇಕಾಗಿರುವಂತಹದ್ದು ಪ್ರಾವಿಷನ್ಸ್ ಕೂಡ ಇರುತ್ತೆ. ಈ ಪ್ರಕಾರವಾಗಿ ಈಗಾಗಲೇ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವೇ ಭರಿಸ್ತೀವಿ ಅನ್ನೋದನ್ನು ಕೂಡ ಟಾಟಾ ಗ್ರೂಪ್ ಹೇಳಿದೆ. ಯಾಕಂದರೆ ಏರ್ ಇಂಡಿಯಾ ಇವತ್ತು ಟಾಟಾ ಗ್ರೂಪ್ನ ಒಡೆತನದಲ್ಲಿದೆ. ಟಾಟಾ ಗ್ರೂಪ್ನ ಒಡೆತನದಲ್ಲಿರತಕ್ಕಂತಹ ಈ ಒಂದು ವಿಮಾನ ದುರಂತ ಅಂತ್ಯವನ್ನು ಕಂಡಿರುವಂತಹ ಕಾರಣಕ್ಕಾಗಿ ಇದರಲ್ಲಿರುವಂಥ ಎಲ್ಲರಿಗೂ ಕೂಡ ಮೆಡಿಕಲ್ ಹಾಸ್ಟೆಲ್ ಮರು ನಿರ್ಮಾಣಕ್ಕೂ ಕೂಡ ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಈಗ ಟಾಟಾ ಗ್ರೂಪ್ನವರು ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ನಿಂದ 1 ಕೋಟಿ ರೂಪಾಯಿಯ ಪರಿಹಾರ, ಹಾಗೆಯೇ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವು ಭರಿಸ್ತೀವಿ ಅಂತೇಳಿ ಟಾಟಾ ಗ್ರೂಪ್ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಮೆಡಿಕಲ್ ಹಾಸ್ಟೆಲ್ ಏನು ಈಗ ಕಟ್ಟಡ ಉರುಳು ಬಿದ್ದಿದೆ, ಆ ಕಟ್ಟಡಕ್ಕೂ ಕೂಡ ಆ ಕಟ್ಟಡದ ಮರು ನಿರ್ಮಾಣವನ್ನು ಕೂಡ ನಾವೇ ಮಾಡಿಸ್ಕೊಡ್ತೀವಿ ಅನ್ನೋದನ್ನು ಟಾಟಾ ಗ್ರೂಪ್ ಹೇಳಿಕೊಂಡಿದೆ. ಇಲ್ಲಿ ಈ ದುರಂತಕ್ಕೆ ಕೇವಲ ಟಾಟಾದ ವಿಮಾನ ಮಾತ್ರ ಕಾರಣ ಆಯಿತಾ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಏನಾದರೂ ಲೋಪಗಳಾಗಿದ್ದಾವ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಹಿಂಗಾಯಿತು, ಯಾವ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ, ಅಂದರೆ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಇಲ್ಲಿ ಟಾಟಾ ಗ್ರೂಪ್ ತನ್ನ ಪೋಸ್ಟ್ ಮೂಲಕವಾಗಿ ಅದು ಈಗಾಗಲೇ ಹೇಳಿದೆ, ನಾವು ಇದಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿಯನ್ನು ನಾವು ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಹೇಳಿಕೆಯ ಮೂಲಕವಾಗಿ. ಮತ್ತು ಈ ಕುಟುಂಬಗಳಿಗೆ ಹಾಗೆಯೇ ಆ ಕಟ್ಟಡದ ಮರು ನಿರ್ಮಾಣ ಎಲ್ಲದಕ್ಕೂ ಕೂಡ ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಮೃತರ ಕುಟುಂಬಗಳ ಜೊತೆಗೆ ನಾವಿದ್ದೀವಿ ಮತ್ತು ಇದಕ್ಕೆ ನಮ್ಮ ಹೃದಯದ ಅಂತರಾಳದ ಸಂತಾಪಗಳು ಅನ್ನುವಂಥದ್ದನ್ನು ಕೂಡ ತಮ್ಮ ಪೋಸ್ಟ್ ಮೂಲಕವಾಗಿ ಈಗಾಗಲೇ ಎನ್ ಚಂದ್ರಶೇಖರನ್, ಚೇರ್ಮನ್ ಏರ್ ಇಂಡಿಯಾದ ಚೇರ್ಮನ್ ಆಗಿರ್ತಕ್ಕಂತಹ ಎನ್ ಚಂದ್ರಶೇಖರನ್ ಅವರು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಈ ಇಡೀ ಘಟನೆ ನಮಗೆ ಆಘಾತವನ್ನುಂಟು ಮಾಡಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಿಜಕ್ಕೂ ಏರ್ ಇಂಡಿಯಾದ ಈ ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಗೊತ್ತಾಗಬೇಕು. 2012ರಲ್ಲಿ ಈ ವಿಮಾನವನ್ನು ನಾಗರಿಕ ವಿಮಾನಯಾನಕ್ಕಾಗಿ ಏರ್ ಇಂಡಿಯಾ ಖರೀದಿ ಮಾಡಿಕೊಂಡಿತ್ತು. ಅಂದರೆ ಸುಮಾರು 13 ವರ್ಷಗಳ ಹಳೆಯ ವಿಮಾನ ಇದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ 13 ವರ್ಷದ ಪ್ರಯಾಣ ಅವಧಿಯನ್ನು ಲೆಕ್ಕ ಹಾಕಿದಾಗ ಸಾಮಾನ್ಯವಾಗಿ ವಿಮಾನ 20-25 ವರ್ಷದವರೆಗೂ ಕೂಡ ಅದರ ಬಳಕೆಯಲ್ಲಿ ಇರುತ್ತೆ. ಹೀಗಿರುವಾಗ ಈ ವಿಮಾನ ಕಳೆದ ವರ್ಷವಷ್ಟೇ ಅದು ರೀಫರ್ಬಿಶ್ ಕೂಡ ಆಗಿದೆ ಅಂತೇಳಿ, 12 ವರ್ಷಕ್ಕೆ ಅದು ರೀಫರ್ಬಿಶ್ ಆಗಿದೆ, ಅಂದರೆ ಸಂಪೂರ್ಣವಾಗಿ ಮರು ನಿರ್ಮಾಣಗೊಂಡಿದೆ ಅನ್ನುವಂಥದ್ದು ಕೂಡ ಇತ್ತು. ಇದರ ನಡುವೆಯೂ ಕೂಡ ಅದು ಬೇರೆ ಬೇರೆ ಫ್ಲೈಟ್ ಓಡಾಡಿದೆ, ಪ್ರತಿನಿತ್ಯವೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡಿದೆ. ಹೀಗಿರುವಾಗ ಏಕಾಏಕಿ ಇಲ್ಲಿ ತಾಂತ್ರಿಕ ದುರಂತ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ವಿಮಾನದಲ್ಲಿ ತಾಂತ್ರಿಕ ದುರಂತಗಳು, ತಾಂತ್ರಿಕ ದೋಷಗಳು ಇದ್ದರೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಲಾಗುತ್ತೆ, ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡಲಾಗುತ್ತೆ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದು ಟೇಕ್ ಆಫ್ ಆಗೋದಕ್ಕಿಂತ ಮುಂಚಿತವಾಗಿ, ಅದು ಪ್ರಯಾಣವನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ನಡೆದಿದ್ದರೆ ಹೇಗೆ ಸಡನ್ನಾಗಿ ತಾಂತ್ರಿಕ ದೋಷ ಕಂಡುಬಡಿತು, ಅದು ಕೂಡ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಹೇಗೆ ತಾಂತ್ರಿಕ ದೋಷ ಆಯಿತು, ಅಥವಾ ನಿಜಕ್ಕೂ ಬೇರೆ ಏನಾದರೂ ಆಗಿದೆಯಾ, ಫ್ಲೈಟ್ ಟೇಕ್ ಆಫ್ ಆದ ನಂತರ ಬೇರೆ ಏನಾದರೂ ಆಗಿದೆಯಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ದುರಂತ ಸ್ಥಳಕ್ಕೆ ಆ ಅವಶೇಷಗಳ ನಡುವೆ ಓಡಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಅಲ್ಲಿರುವಂತಹ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ವಿಶೇಷವಾಗಿ ಅಲ್ಲಿ ಕಾಲೇಜು ಮತ್ತು ನಿರ್ಮಾಣ ಹಂತದ ಒಂದು ಕಟ್ಟಡ, ಹಾಸ್ಟೆಲ್ ಕಟ್ಟಡ ಮತ್ತು ನಿರ್ಮಾಣ ಹಂತದ ಒಂದು ಕಟ್ಟಡವೂ ಕೂಡ ಅಲ್ಲಿ ಇತ್ತು. ಅವುಗಳ ಮಧ್ಯೆನೇ ಈ ಒಂದು ವಿಮಾನ ಬಿದ್ದಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥದ್ದು. ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲದಂತಹ ದುರಂತ ಇದು, ಯಾರೂ ಕೂಡ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ದುರಂತ ಇದು. ಅಹಮದಾಬಾದ್ ನಗರದ ಪ್ರದೇಶದಲ್ಲೇ ಇದೆ, ಅಲ್ಲಿಯ ವಿಮಾನ ನಿಲ್ದಾಣ ಇರುವಂಥದ್ದು ನಗರದ ಒಳಗಡೆನೇ ಇದೆ, ಒಳಭಾಗದಲ್ಲಿನೇ ಇದೆ. ಏನು ನಮ್ಮಲ್ಲಿ ಯಾವ ಸ್ವರೂಪದಲ್ಲಿ ನಮ್ಮಲ್ಲಿ ಓಲ್ಡ್ ಏರ್ಪೋರ್ಟ್ ಇತ್ತಲ್ಲ, ಅದೇ ಸ್ವರೂಪದಲ್ಲಿ ನಗರದ ಒಳಭಾಗದಲ್ಲೇ ಇರತಕ್ಕಂಥ ಒಂದು ಏರ್ಪೋರ್ಟ್ ಇದು. ಈ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿ ಸ್ವಲ್ಪ ದೂರಕ್ಕೆ, ಅಂದರೆ ಅದು ಇನ್ನೂ ನಗರ ಪ್ರದೇಶವನ್ನು ದಾಟಿರಲಿಲ್ಲ, ಅಷ್ಟೊತ್ತಿಗಾಗಲೇ ಅದು ಉರುಳಿ ಬಿದ್ದಿದೆ ವಿಮಾನ. ಇದರಿಂದಾಗಿ ಸಂಭವಿಸಿರುವಂತಹ ಮಹಾದುರಂತ ಇದು. ಇಂಥದ್ದೊಂದು ದುರಂತವನ್ನು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಸ್ವರೂಪದಲ್ಲಿ ಇಲ್ಲಿ ಈ ದುರಂತ ಸಂಭವಿಸಿದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿರುವಂತಹ
ಭೀಕರ ದುರಂತ ಇದು. ಅಲ್ಲಿ ಏನು ರಕ್ಷಣಾ ಸಿಬ್ಬಂದಿ ತರ್ತಾ ಇರುವಂತಹ ಒಂದೊಂದು ಪಾರ್ಥಿವ ಶರೀರ ಕೂಡ ಬಹುತೇಕ ಸುಟ್ಟು ಕರಕಲಾಗಿದೆ. ಅಂದರೆ ಅವರು ಆ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಏನಾಗಿದೆ ಅನ್ನುವಂಥದ್ದು ಅವರಿಗೆ ಸಂಪೂರ್ಣವಾಗಿ ಅರಿವಾಗೋದ್ರ ಒಳಗಡೆ ಅವರು ಸಾವಿಗೀಡಾಗಿದ್ದಾರೆ. ವಿಮಾನ ದುರಂತದಲ್ಲಿ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರು ಸಾವಿಗೀಡಾಗಿದ್ದಾರೆ. ಸೀಟ್ ನಂಬರ್ 12ರಲ್ಲಿ ವಿಜಯ್ ರೂಪಾನಿಯವರು ಕುಳಿತಿದ್ರು, ಅವರು ಸಾವಿಗೀಡಾಗಿದ್ದಾರೆ. ವಿಜಯ್ ರೂಪಾನಿ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಅವರು ಲಂಡನ್ಗೆ ತೆರಳುತ್ತಾ ಇದ್ರು. ಲಂಡನ್ಗೆ ಹೊರಟಿದ್ದಂತಹ ವಿಜಯ್ ರೂಪಾನಿಯವರು ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಈ ದುರಂತದಲ್ಲಿ ಸೀಟ್ ನಂಬರ್ 12ರಲ್ಲಿ ಅವರು ಕುಳಿತಿದ್ರು. ಈ ವಿಮಾನದಲ್ಲಿ ಅವರು ಕುಳಿತಿದ್ರು. ಈ ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದ ದೃಶ್ಯ ಇದು. ವಿಮಾನ ಈ ಏರ್ಪೋರ್ಟ್ನಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದಂತೆಯೇ ಸ್ವಲ್ಪ ಹೊತ್ತಿನಲ್ಲಿ ದುರಂತ ಸಂಭವಿಸುತ್ತೆ. ಬಹುಶಃ ನೋಡಿ, ನಿಜಕ್ಕೂ ಭೀಕರವಾಗಿರ್ತಕ್ಕಂತಹ ದೃಶ್ಯ ಇದು. ಯಾಕಂದರೆ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆ ಈ ಒಂದು ದುರಂತ ಸಂಭವಿಸಿದೆ ಅಂತೇಳಿ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಮನೆ ಮಂದಿ ಇವರು ಯಾರು ಜೊತೆಯಲ್ಲಿ ಹೋದಂಥವ್ರು ಇವರೆಲ್ಲರೂ ಕೂಡ ವಿಮಾನಗಳನ್ನು ಟೇಕ್ ಆಫ್ ಆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡಿ ವಿಡಿಯೋ ಮಾಡೋರು ಇರ್ತಾರೆ. ಅಥವಾ ಹೀಗೆ ಬಂದಿರುವಂತಹ ಪ್ರಯಾಣಿಕರು ಕೂಡ, ಅಥವಾ ಅದನ್ನು ನೋಡೋದಕ್ಕೆ ಬಂದಂಥವರು ಕೂಡ ವಿಮಾನಗಳು ಟೇಕ್ ಆಫ್ ಆಗುವಾಗ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಡ್ತಿದ್ದಾರೆ. ಆದರೆ ಅವ್ರಿಗೂ ಗೊತ್ತಿರಲಿಲ್ಲ ಈ ವಿಮಾನ ಟೇಕ್ ಆಫ್ ಆದ ನಂತರ ಇಂಥದ್ದೊಂದು ದುರಂತ ಸಂಭವಿಸಿದೆ. ನೋಡಿ, ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗಿ ಕರೆಕ್ಟಾಗಿ ಸ್ವಲ್ಪವೇ ಹೊತ್ತಿನಲ್ಲಿ ಆ ವಿಮಾನ ಮೇಲಕ್ಕೆ ಹೋಗ್ತಾನೆ ಇಲ್ಲ, ಬದಲಿಗೆ ಅದು ಕೆಳಕ್ಕೆ ಹೋಗ್ತಾ ಇದೆ, ಕೆಳಕ್ಕೆ ಹೋಗ್ತಾ ಇದೆ, ಕೆಳಕ್ಕೆ ಹೋಗ್ತಾ ಇದೆ, ಕೆಳಕ್ಕೆ ಹೋಗ್ತಾ ಇದೆ. ಅಲ್ಲಿ ದುರಂತ ಸಂಭವಿಸಿ ಬಿಡುತ್ತೆ. ನಿಜಕ್ಕೂ ಆಘಾತಕಾರಿಯಾಗಿರ್ತಕ್ಕಂತಹ ದೃಶ್ಯ ಇದು. ಯಾವ ಸ್ವರೂಪದಲ್ಲಿ ಇದು ನಡೆದಿದೆ ಅಂಥೇಳಿ. ಏರ್ ಇಂಡಿಯಾ 171ನ ಈ ವಿಮಾನ ಹೇಗೆ ದುರಂತದ ಅಂತ್ಯ ಕಂಡಿದೆ ಅನ್ನುವಂಥದ್ದಕ್ಕೆ ನೋಡಿ, ಇದು ಅದು ತನ್ನ ರನ್ವೇಲಿ ಓಡ್ತಾ ಇದ್ದಂತಹ ದೃಶ್ಯ. ರನ್ವೇಯಿಂದ ಅದಿನ್ನೇನು ಟೇಕ್ ಆಫ್ ಆಗುತ್ತೆ, ಟೇಕ್ ಆಫ್ ಆದ ನಂತರ ವಿಮಾನ ಇಮ್ಮಿಡಿಯೇಟ್ ಆಗಿ ಅದು ಮೇಲಕ್ಕೆ ಹೋಗೋದಿಲ್ಲ, ಬದಲಿಗೆ ಅದು ನೆಲದ ಕಡೆಗೆ ಗುರಿ ಮಾಡಿ ಹೋಗ್ತಾ ಇರುವಂಗೆ ಅನಿಸುತ್ತೆ. ವಿಮಾನ ಟೇಕ್ ಆಫ್ ಆಗಿದೆ. ಇಲ್ಲಿ ವಿಮಾನ ಟೇಕ್ ಆಫ್ ಆದ ತಕ್ಷಣಕ್ಕೇ ಆ ವಿಮಾನ ಯಾವ ಹೈಟ್ಗೆ ಮೇಲಕ್ಕೆ ಹೋಗಬೇಕಾಗಿತ್ತು, ಬಹುಶಃ ಇದು 1 ನಿಮಿಷದೂ ಇಲ್ಲ, ಕೇವಲ 10 ರಿಂದ 15 ಸೆಕೆಂಡ್ಗಳಲ್ಲಿ ಈ ಇಡೀ ದುರಂತ ಸಂಭವಿಸಿ ಹೋಗಿರುವಂಥದ್ದು. ನೋಡಿ, ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಂಥ ವಿಮಾನ ಅಲ್ಲಿಂದ ನೇರವಾಗಿ ನೆಲಕ್ಕಪ್ಪಳಿಸೋದಕ್ಕೆ ಅಂತಲೇ ಹೊರಟ ರೀತಿಯಲ್ಲಿ ನೇರವಾಗಿ ಹೋಗಿ ಅಲ್ಲಿ ಧುಮುಕಿರ್ತಕ್ಕಂಥದ್ದು, ಅಲ್ಲಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು, ಅಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು, ದೊಡ್ಡ ಬಾಂಬ್ ಸ್ಫೋಟಗೊಂಡಂತಹ ರೀತಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆಗೂ ಕೂಡ ವ್ಯಾಪಿಸಿರ್ತಕ್ಕಂತಹ ರೀತಿಯನ್ನು ನೋಡಿದರೆ ಯಾವ ಸ್ವರೂಪದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನೋದು ನೋಡಿ. ಏರ್ಪೋರ್ಟ್ನ ಒಳಭಾಗದಿಂದಲೇ ಆ ಇಡೀ ಕೇವಲ ಒಂದೇ ಒಂದು ದೃಶ್ಯದಲ್ಲಿ, ಒಂದೇ ಒಂದು ಶಾರ್ಟಲ್ಲಿ, ಬಹುಶಃ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಅಂದ್ಕೊಂಡಿರ್ಲಿಕ್ಕಿಲ್ಲ, ನನ್ನ ಕ್ಯಾಮ್ರಾದಲ್ಲಿ ದೃಶ್ಯ ಈ ವಿಮಾನ ದುರಂತ ಅಂತ್ಯ ಕಾಣುವಂತಹ ದೃಶ್ಯವನ್ನು ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಆತ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದ್ದಿರಲಿಕ್ಕಿಲ್ಲ. ವಿಮಾನ ಟೇಕ್ ಆಫ್ ಆಗುತ್ತೆ ಅಷ್ಟೇ. ಟೇಕ್ ಆಫ್ ಆದಂತಹ ವಿಮಾನ ಕೆಳಗಡೆನೇ ಹೋಗುತ್ತೆ ಹೊರತು ಮೇಲುಗಡೆಗೆ ಹೋಗ್ತಾ ಇಲ್ಲ. ಅಲ್ಲಿ ವಿಮಾನ ಇಮಿಡಿಯೇಟ್ ಆಗಿ ಏನು ಮೇಲೆಗೆ ಹೋಗಬೇಕಾಗಿದ್ದಂಥ ವಿಮಾನ ಇಮಿಡಿಯೇಟ್ ಆಗಿ ಅಲ್ಲಿಂದ ಅದು ನೆಕ್ಸ್ಟ್ ಹೋಗುವಂಥದ್ದೇ ದುರಂತ ಅಂತ್ಯದ ಕಡೆಗೆ. ಆ ವಿಮಾನ ಕೆಳಕ್ಕೆ ಇಳಿತಾ ಬಂದು ಅಲ್ಲಿ ಕಟ್ಟಡಕ್ಕೆ ಹೊಡೆದು ಅಲ್ಲಿನೇ ದುರಂತ ಅಂತ್ಯವನ್ನು ಕಾಣುತ್ತೆ. ಆ ಕಟ್ಟಡಕ್ಕೆ ತಾಗುತ್ತೆ ವಿಮಾನ. ಆ ಕಟ್ಟಡಕ್ಕೆ ತಾಗುವಂತಹ ವಿಮಾನ ನಂತರ ಅಲ್ಲಿ ದುರಂತ ಅಂತ್ಯವನ್ನು ಕಾಣುತ್ತೆ. ಬಹುಶಃ ಈ ವಿಮಾನದ ದುರಂತದ ಈ ರೀತಿಯಾಗಿ ದೃಶ್ಯಗಳಲ್ಲಿ ಸೆರೆಯಾಗಿರುತ್ತೆ ಅಂತ ಹೇಳೋದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾರು ಏರ್ಪೋರ್ಟ್ನಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಏರ್ಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ವಿಮಾನಗಳು ಹಾರು ಹೋಗುವಂಥದ್ದನ್ನು ಖುಷಿಯಿಂದ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಅಥವಾ ವಿಮಾನ ನಿಲ್ದಾಣವನ್ನು ನೋಡೋದಕ್ಕೆ ಬಂದಂಥವರು ಕೂಡ ಅಷ್ಟೇ ಖುಷಿಯಿಂದ ಅವ್ರಿಗೂ ಇದು ಮಾಮೂಲಿ, ಯಾವುದೋ ಒಂದು ವಿಮಾನ ಹಾರ್ತಾ ಇದೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ, ಅದು ಮೇಲೆ ಹೋಗೋದನ್ನು ನೋಡೋಣ ಅನ್ನುವಂಥ ರೀತಿಯಲ್ಲಿ ರೆಕಾರ್ಡ್ ಮಾಡಿಕೊಂಡ್ರೆ ನಿಜಕ್ಕೂ ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂಥ, ಬಹುಶಃ ಇದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ದೃಶ್ಯ ಇರುತ್ತೆ. ಯಾವ ಸ್ವರೂಪದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ನಿಜಕ್ಕೂ ಆಘಾತ ಆಗುತ್ತೆ. ಯಾವ ಸ್ವರೂಪದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ನೋಡಿ. ಆ ವಿಮಾನ ಮೇಲಕ್ಕೆ ಹೋಗಬೇಕಿದ್ದಂತಹ ವಿಮಾನ ಹಾಗೇ ಕೆಳಗಡೆ ಬಿದ್ದು ಅಲ್ಲೇನೆ ದುರಂತ ಅಂತ್ಯವನ್ನು ಕಾಣುತ್ತೆ.
ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗುತ್ತೆ. ಇಡೀ ಆ ಪ್ರದೇಶಕ್ಕೆ ಬೆಂಕಿ ವ್ಯಾಪಿಸುವಂತಹ ರೀತಿಯನ್ನು ನೋಡಿ ಬೆಂಕಿಯ ಕೆನ್ನಾಲಗೆ ಅದು ಯಾವ ಸ್ವರೂಪದಲ್ಲಿ ಮೇಲಕ್ಕೆ ಚಿಮ್ಮಿ ಹೋಗಿದೆ ಅಂತ ತಿಳ್ಕೊಂಡು ನಿಜಕ್ಕೂ ಆ ವ್ಯಕ್ತಿಯಲ್ಲಿ ಬದುಕಿ ಬಂದಿದ್ದಾರಲ್ಲ, ರಮೇಶ್ ಅನ್ನೋಂಥವ್ರು ಬದುಕಿ ಬಂದಿದ್ದಾರಲ್ಲ, ಆತ ನಿಜಕ್ಕೂ ಮೃತ್ಯುಂಜಯ. ನಿಜಕ್ಕೂ ಈ ಸಾವನ್ನು ಗೆದ್ದು ಬಂದಂತಹ ವ್ಯಕ್ತಿ ಇಲ್ಲದೆ ಹೋದರೆ ಇಂಥದ್ದೊಂದು ದುರಂತದಲ್ಲಿ ಬದುಕಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಸ್ವರೂಪದಲ್ಲಿ ಸಂಭವಿಸಿದೆ ಈ ಒಂದು ಮಹಾದುರಂತ, ವಿಮಾನ ದುರಂತದ ಕಡೆಗೆ ಹೊರಟಂತಹ ಏರ್ ಇಂಡಿಯಾ 171 ಬೋಯಿಂಗ್ 787 ಇದು ಸಂಭವಿಸಿರುವಂಥ ಇದು CCTVಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹ ದೃಶ್ಯ. ಇದು CCTV ಮೂಲಕವಾಗಿ ರೆಕಾರ್ಡ್ ಆಗಿರ್ತಕ್ಕಂತಹ ದೃಶ್ಯ. ಆದರೆ ಏರ್ಪೋರ್ಟ್ನ ಒಳಭಾಗದಿಂದ ರೆಕಾರ್ಡ್ ಆಗಿರ್ತಕ್ಕಂತಹ ದೃಶ್ಯ, CCTV ಮೂಲಕವಾಗಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಬಹುಶಃ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸ್ಬೋದು ಅಂತೇಳಿ ಯಾರೂ ಕೂಡ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಸ್ವರೂಪದಲ್ಲಿ ಇಲ್ಲಿ ದುರಂತ ಸಂಭವಿಸಿದೆ. ಎಕ್ಸಾಕ್ಟ್ಲಿ ವಿಮಾನ ನಿಲ್ದಾಣದಿಂದ ಹೊರಟು ಇನ್ನೂ ಬಹುದೂರ ಹೋಗಿಲ್ಲ. ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಲ್ಲಿಂದ ಕೌಂಟ್ ಮಾಡಿದರೂ ಕೂಡ 10 ರಿಂದ 15 ಸೆಕೆಂಡ್ಗಳ ಒಳಗಡೆ ಈ ದುರಂತ ಸಂಭವಿಸಿ ಹೋಗುತ್ತೆ. ಇಡೀ ದುರಂತ ಇಲ್ಲಿಂದ ಟೇಕ್ ಆಫ್ ಆದಲ್ಲಿಂದ ನಾವು ಕೌಂಟ್ ಮಾಡಿದರೆ ಕೇವಲ ಸೆಕೆಂಡ್ಗಳಲ್ಲಿ ಇದು ಮುಗಿದು ಹೋಗುವಂಥದ್ದು, ಈ ದುರಂತ ಸಂಭವಿಸುವಂಥದ್ದು. ಅಲ್ಲಿ ಉರುಳಿ ಬೀಳುತ್ತೆ ಮತ್ತು ಸಂಪೂರ್ಣವಾಗಿ ಸ್ಫೋಟಿಸುತ್ತೆ. ಆ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನೋಂಥದ್ದು ಕೂಡ ಆ ದೃಶ್ಯ ಹೇಳುತ್ತೆ. ಹೆಂಗೆ ಅಲ್ಲಿ ಇಡೀ ಪ್ರದೇಶದಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡು ಬಿಡುತ್ತೆ ಅಂತ ಹೇಳಿದರೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಮಹಾದುರಂತ ಇದು. ದೊಡ್ಡದಾದಂತಹ ದುರಂತವೊಂದು ಸಂಭವಿಸಿರುವಂತಹ ರೀತಿ ಇದು. ಇನ್ನು ಘಟನಾ ಸ್ಥಳಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭೇಟಿ ನೀಡಲಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಆಸ್ಪತ್ರೆಗೂ ಕೂಡ ಭೇಟಿಯನ್ನು ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ. ಗುಜರಾತ್ನವರೇ ಆಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತನ್ನ ಹುಟ್ಟೂರಿನಲ್ಲಿ ಆಗಿರುವಂತಹ ಈ ದುರಂತ ಆ ಸ್ಥಳಕ್ಕೆ ಹೋಗಲಿದ್ದಾರೆ. ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಜನ ಏನಿದ್ದಾರೆ, ಯಾಕೆಂದರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅಲ್ಲಿ ಸುತ್ತಮುತ್ತಲಿದ್ದಂತಹ ಜನ ಗಾಯಗೊಂಡಂಥವ್ರು ಕೂಡ ಇದ್ದಾರೆ. ಅವರುಗಳನ್ನು ಮಾತನಾಡಿಸೋದಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಅಹಮದಾಬಾದ್ಗೆ ತೆರಳಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥವ್ರನ್ನು ಕೂಡ ಮಾತನಾಡಿಸಲಿದ್ದಾರೆ. ಇದು ವಿಮಾನದ ಮತ್ತೊಂದು ಆ್ಯಂಗಲ್. ಇದು ಬಹುಶಃ ಮೊಬೈಲ್ ಮೂಲಕವಾಗಿ ರೆಕಾರ್ಡ್ ಆಗಿರತಕ್ಕಂತಹ ದೃಶ್ಯ. ವಿಮಾನ ನಿಲ್ದಾಣದ ಹೊರಭಾಗದಿಂದ ಕಂಡು ಬಂದಿರುವಂತಹ ದೃಶ್ಯ. ಹೇಗೆ ವಿಮಾನ ಹೋಗಿ ಅಲ್ಲಿ ಬಿದ್ದು ಸುಟ್ಟು ಕರಕಲಾಗಿದೆ ಅನ್ನುವಂತಹ ದೃಶ್ಯ ಇಲ್ಲಿ ಗೋಚರಿಸುವಂಥದ್ದು. ಆದರೆ ಆ CCTV ಫುಟೇಜ್ನಲ್ಲಿ ವೆರಿ ಕ್ಲಿಯರ್ ಆಗಿ ಟೇಕ್ ಆಫ್ ಆಗಿ ವಿಮಾನ ಮೇಲಕ್ಕೆ ಹೋಗಲೇ ಇಲ್ಲ. ವಿಮಾನ ಇನ್ನೇನು ಮೇಲಕ್ಕೆ ಹೋಗಬೇಕಾಗಿತ್ತು, ಅಲ್ಲಿಂದ ನೇರವಾಗಿ ದುರಂತ ಸಂಭವಿಸಿರುವಂತಹ ಆ ಘಟನೆ ಆಗಿರುವಂತಹ ಮೇಘ್ನಿ ನಗರ ಏನಿದೆ, ಮೇಘ್ನಿ ನಗರದ ಕಡೆಯಲ್ಲಿ ಅದು ಉರುಳಿ ಬಿದ್ದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಏರ್ಪೋರ್ಟ್ನಿಂದ ಬೈ ರೋಡ್ ಹೋಗುತ್ತಿದ್ದರೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಇದು ಮೇಘ್ನಿ ನಗರ. ಆದರೆ ಏರ್ವೇ ಮೂಲಕವಾಗಿ ನಾವು ಆ ಡಿಸ್ಟೆನ್ಸನ್ನು ಕೇವಲ 2 ಕಿಲೋಮೀಟರ್ನ ಒಳಗಡೆ ಇಂಥದ್ದೊಂದು ದುರಂತ ಸಂಭವಿಸಿರುವಂಥದ್ದು. ನಿಜಕ್ಕೂ ಅತ್ಯಂತ ಭೀಕರ ದುರಂತ. ಇಲ್ಲಿ ಪೈಲಟ್ಗೆ ಹೇಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಕೇವಲ ಮೇ ಡೇ ಅನ್ನುವಂತಹ ಸೂಚನೆಯನ್ನು ಮಾತ್ರ ಕೊಡೋದಕ್ಕೆ ಆದರೆ ಆ ಕೋಡ್ ವರ್ಡನ್ನು ಈ ಡಿಸಾಸ್ಟರ್ ಸಂಭವಿಸುವಂತಹದಕ್ಕಿಂತ ಮುಂಚಿತವಾಗಿ, ದುರ್ಘಟನೆ ಸಂಭವಿಸೋದಕ್ಕಿಂತ ಮುಂಚಿತವಾಗಿ, ಮಹಾದುರಂತಕ್ಕೂ ಮುಂಚಿತವಾಗಿ ಕೊಡುವಂತಹ ಕೋಡ್ ವರ್ಡ್ ಅದು ಮೇ ಡೇ ಅನ್ನುವಂಥದ್ದನ್ನು. ಆ ಮೇ ಡೇ ಅನ್ನುವಂಥದ್ದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗಿದೆ. ಈ ಕಡೆಯಿಂದ ATC ಕಡೆಯಿಂದ ಬೇರೆ ಯಾವುದೇ ಕಮಾಂಡ್ ಆ ವಿಮಾನಕ್ಕೆ ಕೊಡೋದಕ್ಕಿಂತ ಮುಂಚಿತವಾಗಿದೆ ವಿಮಾನ ಕೆಳಕ್ಕೆ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನಿಜಕ್ಕೂ ಅತ್ಯಂತ ಘೋರ ದುರಂತ. ಆ ಘೋರ ದುರಂತ ಅದರ ದೃಶ್ಯಗಳು ರೆಕಾರ್ಡ್ ಆಗಿರುವಂತಹ ರೀತಿಯಲ್ಲಿ ನಿಜಕ್ಕೂ ಹೇಗೆ ಸಂಭವಿಸಿರಬಹುದು ಈ ಘಟನೆ ಮತ್ತು ಅದರ ಒಳಗಡೆ ಕುಳಿತಿದ್ದಂಥವರ ಪರಿಸ್ಥಿತಿ ಹೇಗಿದ್ದಿರಬಹುದು ಅಂತ ಹೇಳಿ. ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಟೇಕ್ ಆಫ್ಗೂ ಮುಂಚಿತವಾಗಿ ಅನೌನ್ಸ್ಮೆಂಟ್ ಇರುತ್ತೆ. ಟೇಕ್ ಆಫ್ ಆದ ತಕ್ಷಣ ಯಾವುದೇ ಅನೌನ್ಸ್ಮೆಂಟ್ಗಳು ಇರೋದಿಲ್ಲ ವಿಮಾನದಲ್ಲಿ. ಆದರೆ ಈ ವಿಮಾನದಲ್ಲಿ ಅದು ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೆ ಟೇಕ್ ಆಫ್ನ ಅನುಭವ ಅನ್ನುವಂಥದ್ದೊಂದು ಸಿಗುತ್ತಲ್ಲ, ಆ ಅನುಭವ
ಆ, ಬಂದು ಸ್ವಲ್ಪ ಹೊತ್ತಿನಲ್ಲಿದೆ ಇಂಥದ್ದು ದುರಂತ ಸಂಭವಿಸಿದೆ. ಬಹುಶಃ ಟೇಕ್ ಆಫ್ ಆದ ತಕ್ಷಣವೇ ಇಲ್ಲ ಈ ವಿಮಾನ ಬೀಳುತ್ತೆ ಅನ್ನುವಂಥದ್ದು ಅವರಿಗೂ ಎಷ್ಟರ ಮಟ್ಟಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅನೇಕರು ಅದರ ಒಳಗಡೆ ಕುಳಿತಿದ್ದಂಥವರು ಇನ್ನೂ ಆ ಸೀಟ್ ಬೆಲ್ಟ್ಗಳನ್ನು ಹಾಕ್ಕೊಂಡು ಕೂತಿರುವಂತಹ ರೀತಿಯಲ್ಲಿದೆ, ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಅಲ್ಲಿ ಈ ವಿಮಾನದಿಂದ ಹಾರಿ ಹೊರಗಡೆ ಬಂದಿರುವಂತಹ ರಮೇಶ್, ಬದುಕಿ ಬಂದಿರತಕ್ಕಂತಹ ರಮೇಶ್ ಅವರ ಬಾಯಿಯಿಂದ ಅದರ ಒಳಗಿನ ಆ ಕಡೆಯ ಕ್ಷಣಗಳ ದೃಶ್ಯ ಹೇಗಿತ್ತು ಆ ವಿಮಾನದ ಒಳಗಡೆ ಅನ್ನುವಂಥದ್ದು ಬಹುಶಃ ಅವರ ಬಾಯಿಂದ ಸಿಗಬಹುದೇನೋ, ನಿಜವಾದಂತಹ ಒಂದು ಮಾಹಿತಿ ಅವರಿಂದ ಸಿಗಬಹುದೇನೋ. ಏನಾಯಿತು ಅಲ್ಲಿ, ನಿಜಕ್ಕೂ ಅಲ್ಲಿ ಏನಾದರೂ ಮಾಹಿತಿ ಇತ್ತಾ, ಪ್ರಯಾಣಿಕರಿಗೆ ಗೊತ್ತಾಗುವಂಥದ್ದು ಏನಾದರೂ ಸಂಭವಿಸ್ತಾ, ಅವ್ರು ಹೇಗೆ ಬದುಕಿ ಬಂದರು, ಇವೆಲ್ಲವೂ ಕೂಡ ಗೊತ್ತಾಗಬಹುದು. ಆದರೆ ನಿಜಕ್ಕೂ ಘೋರ ದುರಂತ ಇದು ಅಹಮದಾಬಾದ್ನಲ್ಲಿ ಸಂಭವಿಸಿರುವಂಥದ್ದು. 242 ಜನ ಪ್ರಯಾಣಿಕರು, ಇದರಲ್ಲಿ ಈಗಾಗಲೇ ಡಿಕ್ಲೇರ್ ಆಗಿರುವಂಥದ್ದು 210 ಜನರ ಸಾವು, 210 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಅಧಿಕೃತವಾಗಿ ಇರುವಂಥದ್ದು. ಇದರಲ್ಲಿ ಒಬ್ಬ ಮಾತ್ರನೇ ಬದುಕುಳಿದಿರುವಂಥದ್ದು ಈಗ ದೃಢಪಟ್ಟಿದೆ. ಒಬ್ಬರು ಮಾತ್ರನೇ ಬದುಕುಳಿದಿದ್ದಾರೆ, ಸೀಟ್ ನಂಬರ್ 11A ಯಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ. ಈ ವಿಮಾನದ ಕೋ ಪೈಲಟ್ ಆಗಿದ್ದಂತಹ ಕ್ಲೈವ್ ಅವರು ಕರ್ನಾಟಕದವರು, ದಕ್ಷಿಣ ಕನ್ನಡದ ವ್ಯಕ್ತಿ ಈ ಒಂದು ವಿಮಾನದಲ್ಲಿ ಕೋ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅವರು ಕೂಡ ಈ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಅಂದರೆ ಈ ಮಹಾ ದುರಂತ ಸಂಭವಿಸಿರುವಂತಹ ರೀತಿ, ಇಲ್ಲಿ ಆಗಿರ್ತಕ್ಕಂತಹ ಘಟನೆ, ಇದ್ಯಾವುದನ್ನು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಏರ್ ಇಂಡಿಯಾದ MD ಆಗಿರುವಂತಹ ಕ್ಯಾಂಬೆಲ್ ವಿಲ್ಸನ್ ಅವರು ಮಾತನಾಡಿದ್ದಾರೆ. ಘಟನೆ ಬಗ್ಗೆ ನಾನು ತೀವ್ರ ದುಃಖವನ್ನು ವ್ಯಕ್ತಪಡಿಸ್ತೀನಿ. ಇದು ಏರ್ ಇಂಡಿಯಾಕ್ಕೆ ಕಷ್ಟಕರವಾದಂತಹ ದಿನ. 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ಇದ್ದರು. 169 ಭಾರತೀಯ ಪ್ರಜೆಗಳು, 53 ಬ್ರಿಟಿಷ್ ಪ್ರಜೆಗಳು, ಒಬ್ಬ ಕೆನಡಾದ ಪ್ರಜೆ ಮತ್ತು 7 ಪೋರ್ಚುಗೀಸ್ ಪ್ರಜೆಗಳು ಈ ಪ್ರಯಾಣದ ವೇಳೆ ಇದ್ದರು ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. I want to brief you on a serious incident that involved an Air India aircraft a short while ago. But first and most importantly, I would like to express our deep sorrow about this event. This is a difficult day for all of us at Air India, and our efforts now are focused entirely on the needs of our passengers, crew members, their families, and loved ones. I know that there are many questions, and at this stage, I will not be able to answer all of them, but I do want to share the information we have at this time. Air India flight AI-171, operated with a Boeing 787-8 aircraft, travelling from Ahmedabad to London Gatwick, has been involved in an accident after takeoff. Flight AI-171 was carrying 230 passengers and 12 crew members on board. Of the passengers, 169 are Indian nationals, 53 are British nationals, there are 7 Portuguese nationals, and 1 Canadian national. The injured passengers have been taken by local authorities to the nearest hospitals. We are actively working with the authorities on all emergency response efforts. ಕ್ಯಾಂಬೆಲ್ ವಿಲ್ಸನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ, ಅವುಗಳೆಲ್ಲಕ್ಕೂ ಕೂಡ ನಾನು ಈಗಲೇ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರತಿಯೊಂದನ್ನು ಕೂಡ ನಾವು ತಿಳಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಯಾಕಂದರೆ ಈ ದುರಂತ ಹೇಗೆ ಸಂಭವಿಸಿತು, ಇದಕ್ಕೇನು ಕಾರಣಗಳಾಗಿದ್ದಾವೆ ಅನ್ನೋಂಥದ್ದು ಸಹಜವಾಗಿದೆ. ಟಾಟಾ ಗ್ರೂಪ್ ಕಡೆಯಿಂದ ಕೂಡ ಮಾಹಿತಿಗಳು ಸಿಗಬೇಕಾಗಿದೆ. ಹಾಗೆಯೇ ಸರ್ಕಾರದ ಮಟ್ಟದಲ್ಲೂ ಕೂಡ, ವಿಮಾನಯಾನ ಸಚಿವಾಲಯದಿಂದ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈ ಸಾವಿನ ವಿಮಾನದಲ್ಲಿ ನಡೆದಿದ್ದು ಏನು, ಹೇಗೆ ಈ ದುರಂತ ಸಂಭವಿಸಿತು ಅನ್ನೋಂಥದ್ದು ಕೂಡ ಜನರಿಗೆ ಗೊತ್ತಾಗಿದೆ.